ಕಾಂಗ್ರೆಸ್ನಲ್ಲಿ ಜೋರಾಯಿತು ಡಿಸಿಎಂ ದಂಗಲ್. ತ್ರಿವಳಿ ಡಿಸಿಎಂಗೆ ಪಟ್ಟು ಹಿಡಿದ ಸಚಿವ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಡಿಸಿಎಂ ದಂಗಲ್. ತ್ರಿವಳಿ ಡಿಸಿಎಂ ಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ಸಚಿವ ಜಾರಕಿಹೊಳಿ. ಲೋಕಸಭೆ ಚುನಾವಣೆಗೂ ಮುನ್ನ ಡಿಸಿಎಂ ಮಾಡೋದಿಕ್ಕೆ ಪಟ್ಟು. ಎಷ್ಟು ಡಿಸಿಎಂ ಅನ್ನೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳ್ತಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಡಿಸಿಎಂ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಎಷ್ಟು ಡಿಸಿಎಂ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ನಮ್ಮ ಬೇಡಿಕೆ ದೆಹಲಿ ನಾಯಕರ ಬಳಿ ಹೇಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿ ಇದ್ದೇ ಇರ್ತಾರೆ. ಬೇರೆ ಸಮುದಾಯಕ್ಕೂ ಕೂಡ ಡಿಸಿಎಂ ಹುದ್ದೆ ಅವಕಾಶ ಕೊಡಿ, ಡಿಸಿಎಂ ಮಾಡಿ ಅಂತ ಹೇಳಿದ್ದೇವೆ. ಇದು ಡಿಮ್ಯಾಂಡ್ ಕೂಡ ಹೌದು, ಮನವಿ ಕೂಡ ಹೌದು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಅವರೊಬ್ಬರೇ ಅಲ್ಲ, ನಾನು ಇನ್ನೂ ಡೆಲ್ಲಿಯಲ್ಲಿ ಅಧ್ಯಕ್ಷ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಸಿ ವೇಣುಗೋಪಾಲ್ ಇದ್ದಾರೆ. ಅವರೆಲ್ಲ ಡಿಸಿಷನ್ ತೊಗೋಬೇಕಾದ್ರೆ ನಿಮ್ಮ ಅನಿಸಿಕೆಗಳನ್ನು ಅವ್ರಿಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಏನು ಆ ಕಡೆ ಅವ್ರಿಗೆ ಬಿಟ್ಟಂಥ ವಿಚಾರ ಇನ್ನು ಮುಂದಿನ ಅವಾಗಾಗಿದ್ದು ಯಾವುದೂ ಪ್ರಸ್ತಾಪ ಇಲ್ಲ. ಈಗ ಈ ವಿಚಾರ ಮಾತ್ರ ಲೋಕಸಭೆ ಮತ್ತು ಡಿಸಿಎಂ ವಿಚಾರ ಮಾತ್ರ ಚರ್ಚೆಗೆ ಬಂದಿದೆ. ಅದು ಅವ್ರ ವರ್ಷನ್ ಬೇರೆ, ನಮ್ಮ ವರ್ಷನ್ ಬೇರೆ ಅಲ್ಲ. ಈಗ ಅವ್ರದ್ದು ಬೇರೆ, ನಮ್ಮದು ಡಿಮ್ಯಾಂಡ್ ಬೇರೆ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇದ್ದಾರೆ, ಅವ್ರು ಇದ್ದೇ ಇರ್ತಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಅವ್ರು ಡಿಸಿಎಂ ಆಗಿ ಇದ್ದೇ ಇರ್ತಾರೆ. ಅದು ಬಿಟ್ಟು ಹೊರತಾಗಿ ಅದು ನಾವು ಕ್ಲೇಮ್, ಅದು ಸಮುದಾಯವಾರು. ಈಗ ಆಲ್ರೆಡಿ ಅವ್ರು ಇದಾರಲ್ಲ, ಅವ್ರನ್ನ ನಾವೇನು ತೆಗಿ ಅಂತ ಹೇಳ್ತಾ ಇಲ್ಲ ರೀ. ಅವರು ಇರ್ತಾರೆ, ಅವರೇ ಇರ್ತಾರೆ. ಇನ್ನೂ ಅಡಿಷನ್ ಮಾಡಿದ್ದು ಸಮುದಾಯದ ಪರವಾಗಿ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ ಅವರು ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲ, ನಮ್ಮದು ಹೇಳಿದ್ದೀವಿ, ಡಿಸಿಷನ್ ತೊಗೊಳೋದು ಹೈಕಮಾಂಡ್ ಬಿಟ್ಟಂತ ನಾವು ಹೇಳಿದೀವಲ್ಲ. ನಾವು ಈ ರೀತಿ ಕನ್ವಿನ್ಸ್ ಅವ್ರಿಗೆ ಮಾಡಿದ್ದೀವಿ, ಈ ಥರ ರಾಜ್ಯದ ಪರಿಸ್ಥಿತಿ ಹಿಂಗಿದೆ ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.